ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಹಂಪಿ ಉತ್ಸವದ ಬಗ್ಗೆ 10 ಸಾಲಿನ ಪುಟ್ಟ ಮಾಹಿತಿ ಪ್ರಬಂಧ ತಿಳಿಸ್ತಾ ಹೋಗ್ತಾನೆ. ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ನಿಮ್ಗೆ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದು ಮಾಹಿತಿ ತಿಳಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನು ಸ್ಮರಿಸಿಕೊಳ್ಳಲು ಹಂಪಿ ಉತ್ಸವ ಹಮ್ಮಿಕೊಳ್ಳಲಾಗುತ್ತದೆ. ಮತ್ತೊಮ್ಮೆ ನೋಡಿ, ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನು ಸ್ಮರಿಸಿಕೊಳ್ಳಲು ಹಂಪಿ ಉತ್ಸವ ಹಮ್ಮಿಕೊಳ್ಳಲಾಗುತ್ತದೆ. ಎರಡನೇ ಪಾಯಿಂಟ್, ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿಯಲ್ಲಿ ಹಂಪಿ ಉತ್ಸವವನ್ನು ಆಯೋಜಿಸಲಾಗುತ್ತದೆ. ಓಕೆ, ಮತ್ತೊಮ್ಮೆ ನೋಡಿ, ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿಯಲ್ಲಿ ಹಂಪಿ ಉತ್ಸವವನ್ನು ಆಯೋಜಿಸಲಾಗುತ್ತದೆ. ಮೂರನೇ ಪಾಯಿಂಟ್, ಈ ವರ್ಷ ಅಂದ್ರೆ 2025 ಈ ವರ್ಷ ಅಂತಕ್ಕಂಥದ್ದು. ಓಕೆನಾ, ಈ ವರ್ಷ ಫೆಬ್ರವರಿ 28 ಮಾರ್ಚ್ 1 ಹಾಗೂ 2ರಂದು ಹಂಪಿ ಉತ್ಸವ ನಡೆಯುತ್ತಿದೆ. ಮತ್ತೊಮ್ಮೆ ನೋಡಿ, ಈ ವರ್ಷ ಅಂದ್ರೆ 2025 ಅಂತೇಳಿ. ಓಕೆನಾ, ಈ ವರ್ಷ ಫೆಬ್ರವರಿ 28 ಮಾರ್ಚ್ 1 ಹಾಗೂ 2ರಂದು ಹಂಪಿ ಉತ್ಸವ ನಡೆಯುತ್ತದೆ. ನಾಲ್ಕನೇ ಪಾಯಿಂಟ್, ಪ್ರವಾಸೋದ್ಯಮ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿಯಾಗಿ ಹಂಪಿ ಉತ್ಸವವನ್ನು ಆಯೋಜಿಸುತ್ತಿದೆ. ಮತ್ತೊಮ್ಮೆ ನೋಡಿ, ಪ್ರವಾಸೋದ್ಯಮ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿಯಾಗಿ ಹಂಪಿ ಉತ್ಸವವನ್ನು ಆಯೋಜಿಸುತ್ತಿದೆ. ಓಕೆ, ಐದನೇ ಪಾಯಿಂಟ್ ನೋಡಿ, ಈ ಉತ್ಸವವು ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯ ಅದ್ಭುತ ಮೇಳವಾಗಿದೆ. ಓಕೆನಾ, ಮತ್ತು ನೋಡಿ, ಈ ಉತ್ಸವವು ಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯ ಅದ್ಭುತ ಮೇಳವಾಗಿದೆ. ಆರನೇ ಪಾಯಿಂಟ್, ಮಾಜಿ ಉಪಮುಖ್ಯಮಂತ್ರಿ ಎಂಪಿ ಪ್ರಕಾಶ್ ರವರು 1980ರ ದಶಕದಲ್ಲಿ ಪ್ರಾರಂಭಿಸಿದರು ಹಂಪಿ ಉತ್ಸವ ಅಂತಕ್ಕಂಥದ್ದು. ಯಾರು ಪ್ರಾರಂಭಿಸಿದ್ರಿಗಿನ ಮಾಜಿ ಉಪಮುಖ್ಯಮಂತ್ರಿ ಎಂಪಿ ಪ್ರಕಾಶ್ ಅವರು 1980ರ ದಶಕದಲ್ಲಿ ಪ್ರಾರಂಭಿಸಿದರು. ಓಕೆ, ಅಂತ ನೋಡಿ. ಏಳನೇ ಪಾಯಿಂಟ್, ಈ ಉತ್ಸವವು ಭಾರತದ ಶ್ರೀಮಂತ ಸಂಪ್ರದಾಯಗಳು ಮತ್ತು ಸಂಸ್ಕೃತಿಯ ಪ್ರದರ್ಶನವಾಗಿದೆ. ಓಕೆನಾ,
ನಂತರ 8ನೇ ಪಾಯಿಂಟ್ ನೋಡಿ, ವೇದಿಕೆಗಳಿಗೆ ವಿವಿಧ ಹೆಸರುಗಳನ್ನಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರ್ವಹಿಸಲಾಗುತ್ತದೆ. ಓಕೆನಾ? ವೇದಿಕೆಗಳಿಗೆ ವಿವಿಧ ಹೆಸರುಗಳನ್ನಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರ್ವಹಿಸಲಾಗುತ್ತದೆ. ಅದಾಂತರ 9ನೇ ಪಾಯಿಂಟ್ ನೋಡಿ, ವಿದ್ಯುತ್ ದೀಪಗಳಿಂದ ಅಲಂಕೃತ ಈ ಹಂಪಿ ಸ್ಮಾರಕಗಳು ರಾತ್ರಿ ಹೊತ್ತು ಅದ್ಭುತವಾಗಿ ಕಾಣಬಹುದಾಗಿದೆ. ಮತ್ತೊಮ್ಮೆ ನೋಡಿ, ವಿದ್ಯುತ್ ದೀಪಗಳಿಂದ ಅಲಂಕೃತ ಈ ಹಂಪಿ ಸ್ಮಾರಕಗಳು ರಾತ್ರಿ ಹೊತ್ತು ಅದ್ಭುತವಾಗಿ ಕಾಣಬಹುದಾಗಿದೆ. ಓಕೆ. 10ನೇ ಪಾಯಿಂಟ್ ನೋಡಿ, ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಜನರಿಗೆ ನೆನಪಿಸುವುದು ಹಂಪಿ ಉತ್ಸವದ ಮುಖ್ಯ ಉದ್ದೇಶವಾಗಿದೆ. ಓಕೆ, ಮತ್ತೊಮ್ಮೆ ನೋಡಿ, ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಅಥವಾ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಜನರಿಗೆ ನೆನಪಿಸುವುದು ಹಂಪಿ ಉತ್ಸವದ ಮುಖ್ಯ ಉದ್ದೇಶವಾಗಿದೆ. ಓಕೆನಾ? ಬಾಯ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ, ನಿಮ್ಮ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.